ವೀಕ್ಷಕರೇ, ನಿಮ್ಮ ಜೊತೆಯಲ್ಲಿ ಜ್ಯೋತಿ ಇದ್ದಾರೆ. ಅವರಿಗೆ 2 ಕಣ್ಗಳಲ್ಲಿಯೂ ದೃಷ್ಟಿ ಇಲ್ಲ, ಬಟ್ ಶಿ ಈಸ್ ವೆರಿ ಹ್ಯಾಪಿ ಪರ್ಸನ್ ಆ್ಯಂಡ್ ಶಿ ವುಡ್ ಲೈಕ್ ಟು ಟಾಕ್ ಟು ಯು. ಜ್ಯೋತಿ, ನಿನಗೆ ಯಾವಾಗ ಈ ದೃಷ್ಟಿ ಇಲ್ಲದೆ ಹೋಯಿತು? ನನಗೆ ಇದು ಹುಟ್ಟಿದಾಗಿಂದನೇ ನನಗೆ ಸಮಸ್ಯೆ ಇದೆ. ಓಕೆ. ತಾಯಿ ಗರ್ಭದಲ್ಲಿರುವಾಗಿಂದನೇ. ಓಕೆ. ನಂದು ಸಮಸ್ಯೆ ಏನು ಅಂದರೆ ಇದು ನರದ ವೀಕ್ನೆಸ್, ಅಂದರೆ ನರ್ವ್ಸ್ ವೀಕ್ನೆಸ್. ಬ್ರೈನಿಂದ ಕಣ್ಣಿಗೆ ಕನೆಕ್ಟ್ ಆಗಿರೋ ನರಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂತ ಡಾಕ್ಟರ್ಸ್ ಕೊಟ್ಟಿರೋರು. ಓದಿದ್ಯಮ್ಮ? ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ. ಓಕೆ. ಸದ್ಯಕ್ಕೆ ನಾನು ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ. ಇನ್ನೂ ಜಾಬ್ ಸಿಗಲಿಲ್ಲ. ಓಕೆ ಓಕೆ, ವೆರಿ ಗುಡ್. ಈಗ ನಿನಗೆ ದೇವರಿಗೆ ಸಾಕ್ಷಿ ಕೊಡೋದಾದರೆ, ಆರ್ ಯು ಹ್ಯಾಪಿ ಪರ್ಸನ್? Yes, I am very happy person. Especially I thank God for the gift of my life, and especially I thank God for the gift of my precious family members. And also I am very grateful and thankful to God that God has given me birth in the Christian family and also good education. And I don't have any negative feelings that I am visually impaired. I am very happy. But I have to live in this society according to a other person, a normal person. ನಿನಗೆ ಯಾವಾಗಲೂ ರಿಗ್ರೆಟ್ಸ್ ಬಂದಿಲ್ಲಲ್ಲ? ಇಲ್ಲ. I never regret about my disability and I never question God about my disability. Oh, very good, very good. So you have a deep faith in the Lord Jesus Christ? Yes. How do you tell the world? There are people who have eyes and yet they don't see good. How do you tell them? What do you tell them? Some people, they think like any difficulties comes in their life, they say, oh, this why it happened to me, like this, like that. ಏನೋ ಶಾಪ ಕೊಟ್ಬಿಟ್ರು, ದೇವರ ಶಾಪ ಇದೆ ಅಂತ ಹೇಳ್ಕೊಳ್ತಾರಲ್ಲ. ಹೇಳ್ತಾರೆ. ಸೊ ಅವ್ರು ಅನ್ಕೊತಾರೆ, ಓ ಈ ಕಷ್ಟ ನಮ್ಗೆ ಸಹಿಸ್ಕೊಳಕ್ಕಾಗಲ್ಲ, ದೇವ್ರಿಗೆ ಕಣ್ಣಿಲ್ಲ, ದೇವ್ರಿಗೆ ಕಿವಿ ಇಲ್ಲ, ಆ ಥರ ಎಲ್ಲ ದೇವ್ರನ್ನ ಬೈಕೊತಾರೆ, ದೇವರಿಂದ ದೂರ ಹೋಗ್ತಾರೆ. ಬಟ್ ಅದು ಮಾಡಬಾರ್ದು. ದೇವರು ಏನೇ ಮಾಡಿದ್ರು ಅದು ನಮಗೆ ಕೆಟ್ಟದಂತ ಅನಿಸಿರ್ಬೋದು, ಬಟ್ ಅದರಿಂದ ಒಂದು ಒಳ್ಳೆಯದು ಉದ್ದೇಶ ದೇವ್ರಿಗೆ ಇದ್ದೇ ಇರುತ್ತೆ. ಅದು ನಮಗೆ ಗೊತ್ತಾಗಲ್ಲ, ಬಟ್ ನಾವು ನಿಧಾನಕ್ಕೆ ಸಮಯ ತಗೊಂಡು ಯೋಚನೆ ಮಾಡಿದಾಗ ಅದು ನಮಗೆ ಅರ್ಥ ಆಗುತ್ತೆ, ದೇವ್ರು ಮಾಡಿದ್ದು ಒಳ್ಳೆಯದಕ್ಕೆ. ವೆರಿ ಗುಡ್. ಯೇಸು ಸ್ವಾಮಿ ಕೂಡ ಭಾಳ ಚೆನ್ನಾಗಿ ಹೇಳಿದ್ದಾರೆ, ಕೆಲವರು ಹುಟ್ಟದಿಂದಲೇ ಅವ್ರಿಗೆ ವಿಷನ್ ಇರಲ್ಲ ಅಂತ. ಅಂತಹ ಸಮಯದಲ್ಲಿ ಅವ್ರಿಗೆ ಯೇಸು ಸ್ವಾಮಿ ಹೇಳಿರೋದು ಏನು? ಅವರಿಗೆ ದೇವರ ಮಹಿಮೆ ಪ್ರಪಂಚಕ್ಕೆ ಸಿಗಬೇಕಂತ ವ್ಯಕ್ತಪಡಿಸೋದಕ್ಕಾಗಿ. ಸೊ ಅದರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಜ್ಯೋತಿ? ಅದು ಖಂಡಿತ ಫಾದರ್, ಅದು ಖಂಡಿತವಾಗ್ಲೂ ಅದು. ಯಾಕೆಂದರೆ ನಾವು ಈ ಥರ ಇರೋದ್ರಿಂದ ನಾವು ಕೂಡ ಬದುಕ್ಬೋದು ಅಂತ ನಾವು ಒಂದು ಸಮಾಜಕ್ಕೆ ತೋರಿಸ್ಬೋದು, ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಉದಾಹರಣೆಯಾಗಿ ನಾವು ಬದುಕ್ಬೋದು ಅನ್ನೋದೇ ನನ್ನ ಒಂದು ಯೋಚನೆ. ಒಳ್ಳೆಯ ಸಾಕ್ಷಿ ಜ್ಯೋತಿ. ನಿನ್ನ ಹೆಸರು ಜ್ಯೋತಿ ಆಗಿದ್ರೂ ಕೂಡ ಎಕ್ಸ್ಟರ್ನಲ್ಲಿ ನಿನಗೆ ವಿಷನ್ ಇಲ್ಲದೆ ಹೋದ್ರೂ ಕೂಡ ಇಂಟರ್ನಲ್ಲಿ ಯು ಆರ್ ಫುಲ್ ಆಫ್ ಲೈಟ್ ಆಫ್ ಗಾಡ್, ರೈಟ್? ಹೌದಲ್ವಾ? ಹೌದು ಫಾದರ್. ನೀನು ಯಾವಾಗಲೂ ಇದರ ಬಗ್ಗೆ ಕಣ್ಣೀರು ಬಿಟ್ಟಿದ್ಯಾ? ಯಾವಾಗಲೂ ಕಣ್ಣೀರು ಬಿಟ್ಟಿದ್ಯಾ? ಅಯ್ಯೋ ನನಗೆ ಇಲ್ಲ ಫಾದರ್. ನನಗೆ ಇದ್ದಿದ್ದು ಒಂದೇ ಒಂದು ನನ್ನ ಲೈಫಲ್ಲಿ ಅಂದರೆ ನಾನು ಎಜುಕೇಟೆಡ್ ಆಗಬೇಕು, ಒಳ್ಳೆ ಎಜುಕೇಷನ್ ಮಾಡಬೇಕು, ನಾನು ಇಂಡಿಪೆಂಡೆಂಟಾಗಿ ಬದುಕಬೇಕು, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಆ ಒಂದು ವರ ನನಗೆ ದೇವ್ರು ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಗಾಡ್. ಅಯ್ಯ, ನಿಮ್ಮ ತಂದೆ ತಾಯಿ ಎಲ್ಲ ಎಲ್ಲಿದ್ದಾರೆ ಜ್ಯೋತಿ? ತಂದೆ ತಾಯಿ ಇಲ್ಲ ಫಾದರ್, ಇಬ್ಬರು ಎಕ್ಸ್ಪೈರ್ಡ್ ಆಗಿದ್ದಾರೆ. ಐ ಹ್ಯಾವ್, ನನಗೆ ಅಣ್ಣಂದ್ರು ಅಕ್ಕಂದ್ರಿದ್ದಾರೆ, ಅವರು ಬೇರೆ ಬೇರೆ ಊರಲ್ಲಿ ಕರ್ನಾಟಕದಲ್ಲಿ. ಈಗ ಕಾನ್ವೆಂಟಲ್ಲಿ ಸಿಸ್ಟರ್ ಜೊತೆಗೆ ಇದೆ. ವೆರಿ ಗುಡ್ ಜ್ಯೋತಿ. ನಿನಗೆ ದೇವರು ಒಳ್ಳೆಯದೇ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯು ಶುಡ್ ಬಿ ಹ್ಯಾಪಿ ಪರ್ಸನ್ ಆ್ಯಸ್ ಯು ಆರ್, ಅಲ್ವಾ? ನಿನ್ನ ಮುಖದಲ್ಲಿ ಒಂದು ಸಂತೋಷ ನೋಡ್ತಾ ಇದ್ದೇನೆ, ಒಂದು ಗ್ರೇಸ್ ನೋಡ್ತಾ ಇದ್ದೇನೆ, ಪರರಿಗೆ ಒಂದು ಬೆಳಕಾಗಿಯೇ ನೀನು ಇದೆಯಾ ಅಂತ ನನಗೆ ಒಂದು ಅನಿಸ್ತದೆ, ಅಲ್ವಾ? ಓಕೆ. ಗಾಡ್ ಬ್ಲೆಸ್ ಯು ಆ್ಯಂಡ್ ಕೀಪ್ ಯು ಆಲ್ವೇಸ್ ಇನ್ ಗ್ರೇಟ್ ಚಿಯರ್ ಆ್ಯಂಡ್ ಜಾಯ್ ಆ್ಯಂಡ್ ಪೀಸ್. ಓಕೆ. ಓಕೆ ಜ್ಯೋತಿ, ಇದು ಎಲ್ರಿಗೂ ಇದು ಒಂದು ಮಾರ್ಗದರ್ಶನವಾಗಿರಲಿ. ಓಕೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಫಾದರ್.